ಫ್ರೆಂಡ್ಸ್, ಇವತ್ತು ನಿಮಗೆ ಮಲೆನಾಡಿನಲ್ಲಿರುವ ಕೊಟ್ಟಿಗೆ ಮನೆಯನ್ನು ಹೇಗಿರುತ್ತೆ ಅಂತ ತೋರಿಸ್ತೇನೆ. ಇದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಮ್ಮ ತಂದೆಯವರು ಕೊಡ್ತಾರೆ ನಿಮಗೆ. ಹಾಗೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ನಿಸ್ತಂದರೆ ಇದಕ್ಕೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಇದು ರೈತಾಪಿ ಕುಟುಂಬ. ನಾವಿಲ್ಲಿ ಸುಮಾರು ದನಗಳನ್ನೆಲ್ಲ ಸಾಕ್ತೀವಿ. ಮನೆಗೆ ಹಾಲು ಬೇಕು, ಮತ್ತು ಗದ್ದೆಗಳಿಗೆಲ್ಲ ಗೊಬ್ಬರ ಬೇಕಲ್ಲ, ಸಗಣಿ ಗೊಬ್ಬರ. ಹಂಗಾಗಿ ದನಗಳು ಸಾಕ್ತಾಯಿದ್ದೀವಿ. ಇದು ದನ ಸುಮಾರು 5ನೇ ತಲೆಮಾರಿನ ದನ. ಇದು ನಮ್ಮ ಅಜ್ಜ ಮುತ್ತಜ್ಜವ್ರ ಕಾಲದಿಂದನೂ ಅದೇ ತಳಿಯನ್ನು ಅಭಿವೃದ್ಧಿ ಮಾಡ್ಕೊಂತ ನಾವು ಬಂದಿದ್ದೀವಿ. ಇವು ಕೂಡ ಅವು ಸಾಕ್ಕೊಂಡು ನಾವು ಇದ್ದೀವಿ. ನಮ್ಮದೇ ಭತ್ತದ ಹುಲ್ಲು ಸಿಗುತ್ತೆ, ಬೀದರ ಧಾನ್ಯದ ಪಟ್ಟು ಸಿಗುತ್ತೆ, ಮತ್ತು ಸ್ವಲ್ಪ ನೀರಾವರಿ ಇರೋದ್ರಿಂದ ಹಸಿರು ಮೇವು ಮಾಡ್ಕೊಳ್ತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಹಸಿರು ಮೇವು ಮಾಡ್ಕೊಳ್ತೀವಿ, ಮತ್ತು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಕೊಟ್ಕೊಂಡು ನಾವು ಇದನ್ನು ಜೋಪಾನವಾಗಿ ಇಟ್ಕೊಂಡು ನಮ್ಮ ಮನೆ ಅಡುಗೆ ಮನೆಯನ್ನು ಮತ್ತು ನಮ್ಮ ಜಮೀನನ್ನು ಉತ್ತಮವಾಗಿ ಇಟ್ಕೊಂಡು ಹೋಗಲಿಕ್ಕೆ ನಮಗೆ ಇದು ಅನುಕೂಲ ಆಗಿದೆ. ಮತ್ತು ಕೊಟ್ಟಿಗೆ ರೈತ ಅಂದರೆ ಕೊಟ್ಟಿಗೆ ಇರಲೇಬೇಕು. ಕೊಟ್ಟಿಗೆ ಇದ್ದರೆ, ದನಕರ ಇದ್ದರೆ ರೈತಾಪಿಗೆ ಒಂದು ಬೆಲೆ. ಅದಕ್ಕೊಂದು ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಹೆಣ್ಮಕ್ಳಿಗೆ ಇರ್ಬೋದು, ಗಂಡು ಮಕ್ಕಳಿಗೆ ಇರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲರೂ ಇಲ್ಲೇ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ಆ ಹೂಗಳ ಸಂಗಡ, ಎತ್ತುಗಳ ಸಂಗಡ ನಾವು ಒಂಥರ ಫ್ರೀಯಾಗಿ ಇರ್ಬೋದು. ಅದರಿಂದ ಅನೇಕ ನಮಗೆ ಈಗ ಹೇಳ್ತಾರೆ, ಅನೇಕ ಕಾಯಿಲೆಗಳು ಕೂಡ ವಾಸಿ ಆಗ್ತವೆ ಕೊಟ್ಟಿಗೆ ಸೇವೆ ಮಾಡೋದ್ರಿಂದ, ದನಕರ ಸೇವೆ ಮಾಡೋದ್ರಿಂದ. ಮತ್ತು ನಮಗೆ ಇದರಿಂದ ಎತ್ತುಗಳೆಲ್ಲ ಸಿಗ್ತವೆ ಉಳುಮೆ ಮಾಡಲಿಕ್ಕೆ, ಅದು ಕೂಡ ನಮ್ಗೆ ಅನುಕೂಲ ಆಗಿದೆ. ಮತ್ತು ಈಗ ನಾವು ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಲಿಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, SDP ಬಯೋಗ್ಯಾಸನ್ನು. ಮತ್ತು ದೀನ್ ಬಂದು ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ನಮ್ಮ ಗ್ಯಾಸು ನಾವೇ ಬಳಸ್ಕೋಬೋದು. ಒಟ್ಟಿಗೆ ನಮ್ಮ ಗದ್ದೆಗೆ ನಮ್ಮದೇ ಗೊಬ್ಬರ ಆಗುತ್ತೆ. ಕಿಚನ್ಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಹಾಲು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಎಲ್ಲ ಸಿಗುತ್ತೆ. ಹೀಗೆ ನಮಗೆಲ್ಲ ಅನುಕೂಲ ಆಗಿದೆ. ನಮ್ಮದು ಕಚ್ಚಾ ವಸ್ತುಗಳು ಏನು ಬರುತ್ತೆ ಕೃಷಿಯಿಂದ, ಅದೆಲ್ಲ ನಾವು ಗೋವುಗಳಿಗೆ ನಾವು ಉಳಿಸ್ಬೋದು. ಹೀಗೆ ನಮಗೆಲ್ಲ ರೀತಿಯಿಂದ ಈ ದನ ಸಾಕಾಣಿಕೆ ಏನಿದೆ, ನಮ್ಮ ಪೂರ್ವಜರು ಬಳವರು ಕೊಟ್ಟಿದ್ದು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತರು ಈ ರೀತಿ ಒಂದು ಗೋ ಸಾಕಾಣಿಕೆ ಇಟ್ಕೋಬೇಕು. ಇಟ್ಕೊಂಡ್ರೆ ಭಾಳ ಉತ್ತಮ ಅಂತ ಹೇಳಿ ನನಗನ್ನಿಸುತ್ತೆ. ಮತ್ತು ಇನ್ನೊಂದು, ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಈಗ ಸುಮಾರು 60ರಿಂದ 70 ಕೋಟಿ ರೈತ ಕುಟುಂಬಗಳಿದ್ದಾವೆ. ಈ ಗ್ಯಾಸ್ ಸಲುವಾಗಿ ತುಂಬ ಹೋರಾಟ ಮಾಡ್ತಾಯಿದ್ದೀವಿ ನಾವು. ನಮ್ಮದು ಸರ್ಕಾರಗಳು ಬಹಳಷ್ಟು ರೊಕ್ಕ ವಿದೇಶದ ವಿನಿಮಯ ಮಾಡ್ಕೋಬೇಕಾಗ್ತೈತಿ. ಪ್ರತಿಯೊಬ್ಬ ರೈತರು ಒಂದು 2, 3, 4 ಗೋವುಗಳನ್ನು ಕಟ್ಕೊಂಡು ತಮ್ಮ ಮನೆಗೆ ಬೇಕಾದಂಥ ಗ್ಯಾಸನ್ನು ತಾವೇ ಉತ್ಪತ್ತಿ ಮಾಡ್ಕೊಂಡು ಬಿಟ್ಟರೆ ದೇಶ ಸಮೃದ್ಧಿ ಆಗೋಗುತ್ತೆ. ನಾವು ನಮ್ಮ ದೇಶದ ಹಣ ನಮ್ಮ ದೇಶದಲ್ಲೇ ಉಳಿಸ್ಕೊಂಡು ಇತರೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಾವು ಅದನ್ನು ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ನನ್ನ ಅನುಭವ. ಹಲೋ ಫ್ರೆಂಡ್ಸ್, ಇದನ್ನು ನಾವು ಕೊಟ್ಟಿಗೆಗೆ ದನಗಳಿಗೆಲ್ಲ ಹಾಕ್ತೀವಿ. ವರ್ಷಕ್ಕೆ ಒಂದು ಸಲ ಬಣವೆ ಈ ಥರ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಇಟ್ಕೊತೀವಿ. ಅದರ ದನಕ್ಕೆಲ್ಲ ಹಾಕೋಕ್ಕೆ ಎಲ್ಲ ಉಪಯೋಗ ಆಗಲಿ ಅಂತ. ಬೇಸಿಗೆಗಾಲದಲ್ಲಿ ಎಲ್ಲ ಸಿಗಂಗಿಲ್ಲ ಮೇವು, ಹಸಿರು ಮೇವು, ಅದಕ್ಕಾಗಿ ಹೀಗೆ ಇಟ್ಕೊತೀವಿ. ಇನ್ನು ಮಳೆಗಾಲದಲ್ಲಿ ಬಂದರೆ ಈ ಥರ ಎಲ್ಲ 1 ಎಕರೆಯಲ್ಲಿ ಹಸಿರು ಮೇವನ್ನು ತಯಾರು ಮಾಡ್ಕೊತೀವಿ. ಮತ್ತು ಇದು ದಿನ ಒಂದೊಂದು 2-3 ಪೆಂಡೆ ಆಗ್ತದೆ ಹಾಕಲಿಕ್ಕೆ. ಹೀಗಿದೆ. ಇದು ಬೀಜದ ಒಂದು ಮೇವಾಗಿರ್ತದೆ. ಇದನ್ನು ಹಾಕೋದ್ರಿಂದ ಒಂದು ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ಇನ್ನು ಬೇಸಿಗೆಗಾಲದಲ್ಲಿ ನಮಗೆ ಹಾಲು ಅಷ್ಟು ಸಿಗೋದಿಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅನ್ಕೊತೀನಿ. ಮತ್ತು ನಾವು ಹಾಲನ್ನು ಡೈರಿಗೆಲ್ಲ ಹಾಕೋಂಗಿಲ್ಲ, ಮನೆಗೆ ಸಾಕಾಗ್ತದೆ. ಒಂದು 18 ಜನ ಇದ್ದೀವಿ ಈಗ, ಮನೆಗೆ ಸಾಕಾಗ್ತದೆ ಹಾಲೆಲ್ಲ.